ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ಮುಂಜಾನೆ ಲಘು ಎದ್ದು ಇವತ್ತು ರೊಟ್ಟಿಗೆ ಹಂಚಿಟ್ಟು ಬಿಟ್ಟಿದ್ದು ನೋಡ್ರಿ. ಚಳಿ ಐತಿ, ಎಲ್ಲೂ ಹೊರಗೆ ಹೋಗೋದು ಬೇಡ ಅಂತೇಳಿ. ಮತ್ತು ನಮ್ಮ ಅಕ್ಕಾರು ಬಂದಾರಲ್ರಿ, ನಾನು ಕಸ ಅದನ್ನ ಹೊಡ್ಕೊಂಡು ಸೌಂಡ್ ಮಾಡ್ಕೊತಿದ್ದೆ, ನಿದ್ದೆ ಕೆಟ್ಟು ಬಿಡ್ತೈತಿ. ನಾವು ಇದ್ರೆ ನಡಿತೈತಿ. ಅದಕ್ಕೆ ರೊಟ್ಟಿ ಮಾಡಿ ತೆಗೆದ್ನೇ ರೀ. ಯಾರ ನಾವು ವಿಡಿಯೋ ನೋಡಕತ್ತಿರಲ್ಲ ಅವ್ರಿಗೆಲ್ಲ ಹಾಯ್ ರೀ. ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋದಾಗ ಏನೇನು ಆಗ್ತೈತೆ ಅನ್ನೋದನ್ನು ನೋಡಿ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ಈ ಅಕ್ಕ ತಂಗಿ ಕತೆ. ಈ ನಮ್ಮ ಅಕ್ಕಗೆ ತಾಲಿಪಟ್ಟು ಅಂದ್ರೆ ಭಾಳ ಇಷ್ಟ ರೀ. ಜೋಳದ ಹಿಟ್ಟಿಂದ ರೊಟ್ಟಿ ಮಾಡಿ ಕೊಣಮ್ಗೆ ಹಿಟ್ಟು ಉಳಿದಿತ್ತು ಅಂದ್ರೆ ನಮ್ಮ ಅವ್ವಗೆ ಹೇಳಿ ಮಾಡಿಸ್ಕೊಳಕ್ಕೆ. ಆದ್ರೆ ನನಗೆ ಇಷ್ಟ ಆಗೋಲ್ತು. ಈಗೀಗ ನೆನಪಾಕೈತ್ರಿ ತಿನ್ಬೇಕಂತ. ಒಂದು ರೊಟ್ಟಿ ತೆಗೆದ್ಬಿಡೋಣ. ಉಳಿದ ಹಿಟ್ಟಿಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಾಲಿಪಟ್ಟು ಬಿಡ್ಬೇಡ. ಒಂದಂಗೆ ಫ್ರೆಂಡ್ಸ್, ತಾಲಿಪಟ್ಟು ಭಾಳ ಥರ ಮಾಡ್ತಾರೆ. ಆದರೆ ಜೋಳದ ರೊಟ್ಟಿ ಮಾಡ್ಬೇಕಾದ್ರೆ ಕೊಣಮಿಗೆ ಹಿಟ್ಟು ಉಳಿತೈತಲ್ರಿ, ಅದಿಷ್ಟಕ್ಕೆ ಇದೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ದಪ್ಪನಾಗ ಬಿಡೋದು ಒಂದು ಸ್ವಲ್ಪ ಎಣ್ಣೆ ಹಂಚಿನ ಬೇಯಿಸ್ಬಿಟ್ರೆ ಏನು ಚಟ್ನಿ ಗಿಟ್ನಿ ಏನು ಬೇಡ ನೋಡ್ರಿ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ. ಇನ್ನೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಕ್ಯಾರೆಟು, ಸೌತೆಕಾಯಿ ಅದೆಲ್ಲ ಹಾಕಿ ಮಾಡ್ತಾರೆ, ಅದು ಬೇರೆ ರೀ. ಇತ್ತೀಚೆಗೆ ಬಂದಿರೋದು ಅದು. ಮೊದಲಿಂದ ನಮ್ಮ ಅವ್ವಗಳು ಮಾಡ್ತಿದ್ದದ್ದು ಹಿಂಗೆ ಭಾರಿ ಟೇಸ್ಟ್ ಆಗತ್ತೆ. ಯಾರಿಗೆ ಈ ಥರ ಜೋಳದ ಹಿಟ್ಟಿನ ತಾಲಿಪಟ್ಟು ಇಷ್ಟ ಕಮೆಂಟ್ ಮಾಡಿರಿ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ. ಪಟ ಮಾಡಿ ಎಬ್ಬಿಸ್ಬಿಡೋಣ. ಬಿಸಿ ಇದ್ದಾಗ ತಿನ್ವಲ್ಲಕ್ಕೆ. ದಿನ ಕಾಲೇಜ್ಗೆ ಹೋಗೋದಕ್ಕತೆ ಎಲ್ಲಿ ಮಾಡ್ಕೊಂಡು ಕುಂದ್ರೋದಕ್ಕತೆ ಆಕಿಗಾರ. ಸೀತಾ, ಏನು ಮಾಡಕತ್ತೀಯ? ರೊಟ್ಟಿ ಸುಡೋದಾತನ? ಬರೀ ಅತ್ತೆ ಆತು. ನಮ್ಮ ಅಕ್ಕಗೆ ಈ ಜೋಳದ ಹಿಟ್ಟಿನ ತಾಲಿಪಟ್ಟು ಅಂದ್ರೆ ಭಾಳ ಇಷ್ಟ ರೀ. ರೊಟ್ಟಿ ಹಿಟ್ಟು ಕೊನೆಗೆ ಉಳಿದಾಗ ಹಂಗೆ ಮಾಡಿಸ್ಕೊಂಡು ತಿಂತಿದ್ಲಾಕೆ. ಅಯ್ಯೋ ಹೌದೇನು? ಏನಾರ ಬೇರೆ ತಿಂಡಿ ಮಾಡ್ತಾರ ಅನ್ನ? ಇಲ್ರಿ, ಆಕೇನು ಹಾಗಿಲ್ಲ. ನೌಕರಿ ಮಾಡ್ತಾನೆ ಅಂತೇನು ಸೊಕ್ಕಿಲ್ಲ ಹೇಳ್ರಿ. ಇಂಥದ ಭಾಳ ಇಷ್ಟ ಆಕಿಗೆ. ಈ ಹಳ್ಳಿಯಾಗ ಮಾಡೋ ಫುಡ್ ಅಂದ್ರೆ ಭಯಂಕರ ಇಷ್ಟಪಡ್ತಾಳೆ. ನಿನ್ನ ಮಾಡಿದ ಹಣಗಾಯಿ ಚಟ್ನಿ ಐತಲ್ರಿ, ಅದನ್ನ ಹಚ್ಕೊಂಡು ತಿಂತಾಳ. ಬೇಕಾದ್ರೆ ಒಂದು 2 ಬಿಸಿ ರೊಟ್ಟಿ ತಿನ್ವಲ್ಲಕ್ಕೆ. ಅಲ್ಲ, ಮತ್ತು ನಾಳೆ ಹೋಗಿ ನನ್ನ ತಂಗಿ ಏನು ಮಾಡಿದ್ದಿಲ್ಲ ಹೇಳಿ ನಗಾಕತ್ತಾಳು. ಹಂಗೇನಿಲ್ಲ ಹೇಳ್ರಿ ಎತ್ತೇಕಿ. ಅಯ್ಯೋ, ಇದೇನ್ಲೇ ಸಹಿತ ಬೆಳಗ್ಗೆಗಿನ್ನ ತಾಲಿಪಟ್ಟು ಮಾಡಕತ್ತಿಯಲ್ಲ? ನೀ ಇಷ್ಟಪಡ್ತಿ ಅಂತಲ್ವಾ, ಅದಕ್ಕೆ ಮಾಡಕತ್ತಾಳ. ಬೇರೆ ತಿಂಡಿ ಮಾಡ್ಬೇಕಿತ್ತು ಅಂದು ಹೇಳ್ತಿದ್ದೆ. ಇಲ್ರಿ ಅತ್ತಿ, ಹಂಗೇನಿಲ್ಲ. ನಂಗೆ ಇದಂದ್ರೆ ಭಾಳ ಇಷ್ಟ. ಸಾಕ, ಮತ್ತೇನು ಬೇಡ. ಇದೇನು ಬೇರೆದವ್ರ ಮನೆ ಏನು? ಹೌದ್ಲೆ, ಮತ್ತೆ ಹೋಗಿ ಅವನ ಮುಂದೆ ನಿನ್ನ ಮಗಳು ಏನೋ ಮಾಡಿದ್ದಿಲ್ಲ ನೋಡಿ, ಉಳಿದ ಜೋಳದ ಹಿಟ್ಟು ತಾಲಿಪಟ್ಟು ಮಾಡಿದ್ಲ ಅಂತ ಹೇಳಿ ಆಡ್ಕೊಂಡಿ. ಇಲ್ವಾ, ಹಾಗೇನಿಲ್ಲ. ನಂಗೆ ಭಾಳ ಖುಷಿ ಆಗ್ಲಿಲ್ಲ. ನಂಗೆ ಇಷ್ಟ ಆಗಿದ್ದು ಹಣಗಾಯಿ ಚಟ್ನಿ ಅದನ್ನೆಲ್ಲ ಮಾಡಿದ್ದೆ ನಿನ್ನೆ. ಅದ ಉಳಿದಿರ್ಬೇಕಲ್ಲ, ತಾಲಿಪಟ್ಟು ಹೆಚ್ಕೊಂಡು ತಿಂತೇನೆ. ಭಾಳ ಖುಷಿ ಆಗ್ತವ. ಭಾಳ ದಿನ ಆಯ್ತು ನಾ ತಿಂದಿದ್ದೇ ಇಲ್ಲ. ಸುಂತ, ನಿನ್ನ ಮುಖ ಅದು ತೊಳೆದಾತನ? ತೊಳೆದಾತ್ರಿ. ಸ್ವಲ್ಪ ಚಹಾ ಮಾಡ್ಕೊಡೋಕೆ. ಅಯ್ಯೋ ಹತ್ತಿರಿ, ಆಕೆ ಚಾನ ಕುಡಿಯಲ್ಲ, ನನಗೆ ಬೈತಾಳ್ರಿ. ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿತಾಳೆ, ಇಲ್ಲ ಅದೇನೋ ಜೀರಿಗೆ, ಕೊತ್ತಂಬರಿ ಕಾಳು, ಚಕ್ಕಿ ಅನ್ಕೊಂಡು ನೀರು ಮಾಡ್ಕೊಂಡು ಕುಡಿತಾಳೆ. ಅಯ್ಯ ಹೌದೇನವ? ಈ ಚಳಿಯಾಗೂ ಕುಡಿಯಲೇನ ಸುನೀತಾ? ಐತಿ, ನಂಗೆ ರೂಢಿ ಇಲ್ಲ. ಅಕ್ಕಿ ನೋಡು, ಚಹಾ ಬೇಕಾದ್ರೆ ಎಷ್ಟೊತ್ತಿ ಬೇಕಾದ್ರೆ ಕುಡಿತಾಳ್ರಿ. ಸರಿನಾ, ನೀವು ಅಕ್ಕ ತಂಗಿ ಮಾತಾಡ್ಕೊತೀರಿ. ನೀನು ಅಷ್ಟ ಮಾಡಿಬಿಡು ಸುಂತ, ನಂಗೇನು ಕಾಯೋದು ಬೇಡ. ಅವು ತಾಲಿಪಟ್ಟು ಆರಿ ಹೋಗ್ತಾವೆ, ನೀ ತಿನ್ನು. ನಾನು ವಾಕ್ ಹೋಗಿಲ್ಲ, ಲೇಟ್ ಆಗಿದ್ನಲ್ಲ, ಹಿಂಗೆ ಸಾವಕಾಶ ವಾಕ್ ಹೋಗಿ ಬಂದು ಶುಗರ್ ಗುಳಿಗೆ ತಕೊಂಡು ಆಮೇಲೆ ನಾಷ್ಟ ಮಾಡ್ತೆ. ಈ ಥರ ನೀವು ತಿನ್ನೋ ಹೊತ್ತಿಗೆ ಆರೋಗ್ಯವಲ್ರಿ. ಇರಲಿ ಹೇಳುವ, ಹೆಂಗೂ ಬಿಸಿ ರೊಟ್ಟಿ ಮಾಡೋಣಲ್ಲ. ಬಿಸಿ ರೊಟ್ಟಿನ ಬಂದೆ ತಿಂತೆ. ಭಾಳ ದೂರ ಹೋಗಲ್ಲ, ಇಲ್ಲೇ ಹೋಗಿ ಬರ್ತಿಲ್ಲ ಗುಂಡು. ನೀವು ಊರಿಗೆ ಹೋಗೋ ಅವಸರ ಮಾಡಬೇಡ, ಸಂಕ್ರಾಂತಿ ಮಾಡ್ಕೊಂಡು ಹೋಗುವಂತೆ. ಇಲ್ರಿ ಅತ್ತೆ, ಸಂಕ್ರಾಂತಿಗೆ 1 ದಿನ ರಜಾ ಇರ್ತೈತ್ರಿ. 2 ದಿನ ರಜಾ ಕೇಳಿ ಬಂದಿದ್ದೆ. ಹೆಂಗೋ ಭಾನುವಾರ ಐತಿ ಅಂತ ಹೇಳಿ ಶುಕ್ರವಾರ ಕಾಲೇಜ್ ಮುಗಿಸಿ ಬಂದೆ. ಇವತ್ತೊಂದು ದಿನ ಇರ್ತೆ, ಹೊಂಟು ಬಿಡ್ತೇನೆ ಬೆಳಗ್ಗೆನೆ. ಕೈರು ಸಂಕ್ರಾಂತಿ ಮಾಡ್ಕೊಂಡು ಹೋಗುವಂತೆ. ಇಲ್ಲ, ನಿಂಗೆ ಗೊತ್ತೈತಿ ಹೆಂಗೆ ನೌಕರಿ ಇದೆ ಅಂತ. ಸರಿವಾ, ಹಂಗಾರು ಒತ್ತಾಯ ಮಾಡ್ತೀರಾ ನೋಡು. ರಜೆ ಏನಾದರೂ ಮತ್ತೊಂದು ದಿನ ಸಿಗಂಗಿದ್ರೆ ಉಳಿ, ಮತ್ತಿಲ್ಲ ಅಂದರೆ ಹೊರಡುವಂತೆ. ಹೋಗ್ತೆ ಏನೋ ಅಂದ್ಲೆ ಸ್ವಲ್ಪ. ನಿಮ್ಮ ಹತ್ತಿರ ಭಾಳ ಚಲೋ ಅದಾರ ನೋಡು. ಎಷ್ಟು ಕಾಳಜಿ ಮಾಡ್ತಾರೆ ಪಾಪ. ಅಂದ್ಲೆ ಅಕ್ಕ, ಅದ ನೋಡಿ ನಂಗೆ ಖುಷಿ.
ಅಲ್ಲ ನಿತಿನ್ ಬಿಡ್ಲೆ ತಾಲಿಪಟ್ಟ ಹಾಕ್ಕೊಡ್ತೇನೆ ಬಿಡ್ರೆ ನೀವು ಬರಕುಂತವ್ರಿ ಅಲ್ಲೇ ಬಾಯಾಗ. ಚಲೋ ಆಗೈತ, ಮಸ್ತ್ ಮಾಡಿ ನೋಡಿ ಫ್ರೆಂಡ್ಸ್. ಮುಂಚೆ ಎಲ್ಲ ಕೆಲಸ ಮಾಡ್ತಿದ್ಲ, ಅಡುಗೆ ಮಾಡೋಕ್ಕವಲ್ಲ, ನಾ ತಿನ್ನಾಗೂ ಒಲ್ಲೆ ಮಾಡೋಕ್ಕೂ ಒಲ್ಲೆ ಅನ್ನಕ್ಕೆ. ನಮ್ಗರ ಬಜ್ಜಿ ಮಿರ್ಚಿ ಇಂಥ ತಾಲಿಪಟ್ಟು ಹಿಂಗಂದ್ರೆ ಭಾಳ ಇಷ್ಟ ರೀ. ಅವಾಗ ನಾನು ಅಡುಗೆ ಮನೆಗೆ ಹೊಕ್ಕ ಮಾಡ್ತಿದ್ದೆ, ಈಕೆ ಮಾಡೋವಲ್ಲ. ಆದರೆ ಈಗ ನನಗಿಂತ ರುಚಿ ಅಡುಗೆ ಮಾಡೋದು ಕಲ್ತ್ಬಿಟ್ಟಾಳ ಮದುವೆಗಿಂದ. ಖುಷಿ ಆಗ್ತದೆ ನಮ್ಮ ತಂಗಿ ನೋಡಿ. ಏನು ಮಾಡಲಿ ಬಿಡಲೆ, ಇಷ್ಟೆಲ್ಲ ಓದ್ಕೊಂಡು ನೀ ಮದುವೆ ಮಾಡ್ಕೊಂಡು ನೌಕರಿನ ಬಿಟ್ಟಂಗೆ ಆತನ. ನೀ ಆರಾಮದೀವ, ಮತ್ತು ನಮ್ಮ ಮನ್ಯಾಗ ಇದನ್ನು ಮಾಡ್ಕೊತಿರೋಕೆ ರೂಢಿ ಆಗೋಗೈತಿ. ಏನು ಕಮ್ಮಿ ಆಗೈತಿ, ಬೇಜಾರು ಮಾಡಬೇಡ. ಅಂದರೆ ಫ್ರೆಂಡ್ಸ್ ನೋಡ್ರಿ, ನಮ್ಮ ತಂಗಿ ಮಾಡಿದ ತಾಲಿಪಟ್ಟು ಜೋಳದ ಹಿಟ್ಟಿಂದ ಬರೀ ಅದು ನಿಮಗೆ ಯಾರಿಗೆ ಇಷ್ಟ ಹೇಳ್ರಿ. ಅವ್ರ ಚಾನಲ್ SSUK ಕಾರ್ಟೂನ್ ಕನ್ನಡನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ತಾಲಿಪಟ್ಟು ಮಾಡಿದ ಹೆಂಗೆ ಅನ್ನಿಸ್ತ್ರಿ, ನಮ್ಮ ಅಕ್ಕ ತಂಗಿ ಮಾತುಕತೆ ನಿಮಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿರಿ. ಇದು ನಿಜವಾಗ್ಲೂ ನಮ್ಮ ಜೀವನದ ಕಥೆನೇ ರೀ. ಮತ್ತಲೇ ಫ್ರೆಂಡ್ಸ್ ಎಲ್ಲ ಕಾಂಟ್ಯಾಕ್ಟ್ನಾಗ ಅದಾರ, ಎಲ್ಲಿ ಹೆಚ್ಚಿ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲರೂ ನಾವು ಮಾತಾಡ್ಸಿರಷ್ಟೇ ಮಾತಾಡ್ತಾರೆ. ಅದ್ರಾಗೂ ಈಗ ನಾ ದೂರ ಬಂದುಬಿಟ್ಟೀನಿ, ನೆಟ್ವರ್ಕ್ ಸರಿ ಇರಲ್ಲ. ಎಲ್ಲರೂ ನಿನ್ನ ಫೋನ್ ಇಲ್ಲ ಅದಿಲ್ಲ ಹೇಳಿ ಹೇಳ್ಬಿಡ್ತಾರೆ. ನನಗೂ ಅಷ್ಟೇಲೇ, ಈ ಕೆಲಸದ ಬೀಜಾಗ ಯಾರಿಗೂ ಮಾಡೋಕ್ಕಾಗಲ್ಲ, ನಿಂಗೆ ಸರಿತಂಗೆ ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸು ಅಷ್ಟೇ, ಯಾವ್ದಾರ ಅಪರೂಪಕ್ಕೆ ಸ್ಟೇಟಸ್ ಅದು ನೋಡಿ ಏನಾದ್ರು ಮೆಸೇಜ್ ಮಾಡಿದಾಗ ಎಲ್ಲಾದರೂ ಸಿಕ್ಕಾಗ ನೋಡ್ರಿ. ಹೌದು ಲೇಕ, ಅವೆಲ್ಲ ಸುಮ್ಮನೆ ನೋಡು ಒಂದು ಹಂತದವರೆಗೂ. ಅಥವಾ ಈ ನೌಕರಿ ಮಾಡೋದು ಕಷ್ಟ, ಪಜೀತಿ, ಕಿರಿಕಿರಿ. ನಂಗೆ ಪದೇ ರಜೆ ಸಿಗ್ತಿಲ್ಲ. ಇನ್ನು ಬೇಸಿಗೆ ರಜೆ ಸಿಕ್ಕಾಗ ಬರ್ತೀನಿ ಅವ್ವ ಮಗನೆಲ್ಲ ಕರ್ಕೊಂಡು. ಆವಾಗ ಎಲ್ಲರೂ ಟ್ರಿಪ್ ಹೋಗೋದು ನಿಮ್ಮ ಮನೆಯವ್ರಿಗೆ ಹೇಳಿರಿ. ಅಥವಾ ಅವರು ರೆಡಿನ, ಬಾವಂಗೆ ಹೇಳಿನಿ, ಬಾವ ಬರೋದಿಲ್ಲ ಮಾಡೋದಿಲ್ಲ, ಆ ಕೆಲಸ ಈ ಕೆಲಸ ಅಂತಾನೆ. ಅವನು ನಿಮ್ಮ ಬಾವನ ಸುದ್ದಿ ಬಿಡು, ಅವನು ಬರೋದಿಲ್ಲ ಆಗೋದಿಲ್ಲ ಹೋಗೋದಿಲ್ಲ, ಅದಲ್ಲ ನಾವಿಷ್ಟು ಹೋಗಿ ಬರೋಣ ಆಯ್ತು. ಯಾಕೆ ನೀ ತಿಂದ್ಕೊಂಡು ಸ್ನಾನ ಏನೋ ಮಾಡ್ಕೊಂಬಿಡು. ನಾನು ಇದೆಲ್ಲ ತೆಗೆದು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಬಾಕಿದೆಲ್ಲ ಒರೆಸಿ ಎಲ್ಲ ಮಾಡಿ ಅಡುಗೆ ಶುರು ಮಾಡ್ತೆ. ಏನು ಮಾಡಲಿ ಇವತ್ತಿನ ಅಡುಗೆಗೆ ಅವ ಏನು ಮಾಡಿದ್ರು ನಡೀತೈತಿ, ಒಟ್ಟು ಖಾರ ಇರ್ಬೇಕು ನೋಡಿ. ನನಗೆ ಭಾಳ ತಿನ್ಬಾಡ್ಲೆ, ಮೊದಲಾದ್ರೆ ನಡೀತಿತ್ತು, ಈಗ ಸಿಜರಿನಾಗಿ ಇದಾಗ ಆರೋಗ್ಯ ಸರಿ ಉಳಿದಿರಲ್ಲ. ಹೆಚ್ಚು ಖಾರ ತಿನ್ಬೇಡ, ತ್ರಾಸ ಆಗ್ತದೆ ನೋಡಿ ನಿನಗೆ, ಹೀಟ್ ಆಕತಿ. ಅವಾಗಿನಷ್ಟು ತಿಂತಿಲ್ಲಲ್ಲೇ, ಕಮ್ಮಿ ಮಾಡಿನ. ಒಟ್ಟು ಏನಾದರೂ ಮಾಡಿ ಅಡುಗೆ, ಮತ್ತು ಭಾಳ ಸಾಪೆ ಮಾಡಬೇಡವಾ ನೀ. ಆತಕ್ಕ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಎಲ್ರಿಗೂ ಧನ್ಯವಾದ ರೀ.